ಪ್ರೊಸೆಸ್ ಆ ಕನ್ಸರ್ನ್ ಇಲಾಖೆಗೆ ಏನು ಯಾರಿಗೆ ಬೇಕಾಗಿರುತ್ತೆ ಅವರಿಂದನೇ ಪತ್ರ ವ್ಯವಹಾರ ಮಾಡ್ತಾರೆ. ದೇ ವಿಲ್ ವರ್ಕ್ ಆಸ್ ಎ ಫೆಸಿಲಿಟೇಟರ್. ಸೊ ದೇ ವಿಲ್ ಫೆಸಿಲಿಟೇಟ್ ದ ಎಂಟೈರ್ ಪ್ರೊಸೆಸ್. ಈಗ ತಹಶೀಲ್ದಾರ್ ಆಫೀಸ್ ಇಂದ ಕೆಲಸ ಆಗಬೇಕಾಗಿದ್ರೆ ಅವರಿಂದ ಅರ್ಜಿಯನ್ನ ತಹಶೀಲ್ದಾರ್ ಆಫೀಸಿಗೆ ಕೊಡಿಸಿ ತಹಶೀಲ್ದಾರ್ ಆಫೀಸ್ ಅಲ್ಲಿ ಫಾಲೋ ಅಪ್ ಮಾಡಿ ಅದು ವರ್ಕ್ ಆರ್ಡರ್ ಆಗುವವರೆಗೂ ಕೂಡ ಅದನ್ನ ಪ್ರೊಸೆಸ್ ನ ಇವರೇ ಫಾಲೋ ಅಪ್ ಮಾಡ್ತಾರೆ. Yes, yes, we have given the details of the schemes. So schemes ಗಳ ಡೀಟೇಲ್ಸ್ ಕೂಡ ನಾವು ಈ ರೀತಿ ಮಾಡಿ ಕೊಟ್ಟಿದ್ದೀವಿ. ಯಾವ್ಯಾವ ಇಲಾಖೆಗೆ ಯಾವ್ಯಾವ ಯೋಜನೆಗಳು ಬರ್ತವೆ, ಸೊ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅಂತ ಹೇಳಿ. ಸೊ ವೃದ್ಧಾಪ್ಯ ವೇತನ ಯಾರಿಗೆ ಅಪ್ರೋಚ್ ಆಗ್ಬೇಕು, ಬಸ್ ರಿಯಾಯಿತಿ ಪ್ರಯಾಣ ದರ ಯಾರಿಗೆ ಅಪ್ರೋಚ್ ಆಗ್ಬೇಕು. ಸೊ ಆ ರೀತಿಯಾಗಿ ಅವ್ರಿಗೆ ಈಗಾಗಲೇ ನಾವು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಅವರು ಬೀಟ ವ್ಯವಸ್ಥೆ ಅಂತ ಹೋದಾಗ ಆಸರೆ ಅಂತ ಸ್ಕೀಮ್, ಆಸರೆ ಯೋಜನೆ ಅಂತ ಹಳ್ಳಿಗಳಿಗೆ ಹೋದಾಗ ಆ ಸಮಸ್ಯೆಗಳನ್ನ ಗುರುತಾಕೋತಾರೆ. ಕೆಲವೊಂದು ಸಮಸ್ಯೆಗಳು ಹೊಸದಾಗಿ ಬರುತ್ತೆ. ಸೊ ಎಲ್ಲಾ ಯೋಜನೆಗಳನ್ನು ಒಂದೇ ಕಡೆ ಇರುತ್ತಂತಲ್ಲ. ಸೊ ಅವಾಗ ಸಂಬಂಧಪಟ್ಟಂತಹ ನಮ್ಮ ಇನ್ಸ್ಪೆಕ್ಟರ್ PSI ಅವರು ತಹಶೀಲ್ದಾರ್ ಜೊತೆಗೆ ಚರ್ಚೆ ಮಾಡಿ ಏನ್ ಸಹಾಯ ಮಾಡಕ್ಕಾಗುತ್ತೆ ವಿತಿನ್ ದ ಏನು ಸರ್ಕಾರದ ಯೋಜನೆಗಳಲ್ಲಿ ಆ ರೀತಿಯಾದಂತ ಒಂದು ಸಹಾಯವನ್ನ ನಮ್ಮ ಪೊಲೀಸ್ನವರು ಹಿರಿಯ ನಾಗರಿಕರಿಗೆ ಮತ್ತು ಒಂಟಿ ಮಹಿಳೆಯರಿಗೆ ಮಾಡಿಕೊಡ್ತಾರೆ. ಸಿಬ್ಬಂದಿ ಸಂಖ್ಯೆ ಇದೆಯಾ ಸರ್ ಅಥವಾ ಶಾರ್ಟೇಜ್ ಇದೆ? ಅಂದ್ರೆ ಈಗ ಹೆಚ್ಚುವರಿ ಹೊರ ಬರ್ತಾ ಇದೆಯಾ ಸಿಬ್ಬಂದಿಗೆ ಅಂತ ಈ ಒಂದು ಕೆಲಸ? ಸೊ ಪೊಲೀಸರಿಗೆ ಇದೇ ಕೆಲಸ ಅದೇ ಕೆಲಸ ಅಂತಂತಲ್ಲ. ಸೊ ಪೊಲೀಸರದು ಒಟ್ಟಾರೆ ಕೆಲಸ ಏನು ಅಂತಂತಂದ್ರೆ ಜನಸೇವೆ. ಇಟ್ ಇಸ್ ಸರ್ವಿಸ್ ಓರಿಯೆಂಟೆಡ್ ಜಾಬ್. ಹೌದಾ? ಸೊ ಯಾವ ರೀತಿ ಕೆಲವು ಬರ್ತವೆ, ಯಾವ ರೀತಿ ಜನಸ್ನೇಹಿಯಾಗಿ ಜನರ ಪರವಾಗಿ ನಿಲ್ಲುವಂತ ಕೆಲಸ ಏನ್ ಬರುತ್ತೆ. ಸೊ ದಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ವೇಸ್ ಸ್ಟ್ಯಾಂಡ್ ಬೈ. ಇದಕ್ಕೇನಾದ್ರು ವಾಲಂಟಿಯರ್ಸ್ ಇಲ್ಲ, ನಾವೇನ್ ವಾಲಂಟಿಯರ್ಸ್ ತಗೊಂಡಿಲ್ಲ. ಪೊಲೀಸ್ ಇಲಾಖೆಯು ಸ್ವತ್ತಿನ ಅಪರಾಧಗಳನ್ನ ತಡೆಗಟ್ಟುವಲ್ಲಿ ಇನ್ನೊಂದು ಹೆಜ್ಜೆಯನ್ನ ಮುಂದುವರಿಸಿ ತಾಂತ್ರಿಕತೆಯನ್ನ ಯೂಸ್ ಮಾಡಿ, ನಮ್ಮಲ್ಲಿ ಇರುವಂತಹ ಈಗಾಗಲೇ ಎಕ್ಸಿಸ್ಟಿಂಗ್ ತಾಂತ್ರಿಕತೆಯನ್ನ ಯೂಸ್ ಮಾಡಿ ಈ ಕಳ್ಳತನ ಅಪರಾಧಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ವಿವಿಧ ಕಾರಣಗಳಿಂದ ತಮ್ಮ ಮನೆಗಳನ್ನ ಕೀ ಹಾಕಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಅವರ ಮನೆ ಕಳ್ಳತನವನ್ನ ತಡೆಗಟ್ಟುವುದಕ್ಕೋಸ್ಕರ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅನ್ನುವಂತಹ ಒಂದು ಉಪಕ್ರಮ, ಒಂದು ಬೀಟ್ ವ್ಯವಸ್ಥೆಯನ್ನ ನಾವು ಜಾರಿಗೆ ತರ್ತಾ ಇದ್ದೀವಿ. ಇದರಲ್ಲಿ ಏನು ಅಂತಂತಂದ್ರೆ ಜನರು ಅವರ ಮನೆಗಳನ್ನ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನ ನಮ್ಮ ಕಂಟ್ರೋಲ್ ರೂಮ್ ದಲ್ಲಿರುವಂತಹ ಒಂದು ವಾಟ್ಸ್ಆಪ್ ನಂಬರ್ಗೆ ಅವರು ಶೇರ್ ಮಾಡಬೇಕಾಗುತ್ತೆ. ಅದರ ಮನೆಯ ವಿಳಾಸ, GPS ಲೊಕೇಶನ್ ಬಹಳ ಇಂಪಾರ್ಟೆಂಟ್. ಅದರ ಜೊತೆಗೆ ಮನೆಯ ಫೋಟೋ ಮತ್ತು ಎಷ್ಟು ದಿನದವರೆಗೆ ಅವರು ಆ ಮನೆಯನ್ನು ಲಾಕ್ ಮಾಡಿ ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ನಮ್ಮ ಕಂಟ್ರೋಲ್ ರೂಮ್ ದಲ್ಲಿರುವಂತಹ ಈ ಕೆಳಗಿನ ವಾಟ್ಸ್ಆಪ್ ನಂಬರ್ 8277970747 ಅನ್ನುವಂತ ಒಂದು ನಂಬರ್ಗೆ ವಾಟ್ಸ್ಆಪ್ ಅನ್ನ ಕಳಿಸಿದ್ರೆ ನಮ್ಮ ಕಂಟ್ರೋಲ್ ರೂಮ್ ಮುಖಾಂತರ ಇದು ಆಯಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಮಾಹಿತಿ ಹೋಗುತ್ತೆ. ಸೊ ರಾತ್ರಿ ನೈಟ್ ರೌಂಡ್ಸ್ ಬೀಟ್ ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಈ ಮಾಹಿತಿ ರವಾನೆ ಆಗುತ್ತೆ. ನೈಟ್ ಅಲ್ಲಿ ಅವರ ಮನೆಗಳಿಗೆ ಪೊಲೀಸ್ ಹೋಗ್ಬಿಟ್ಟು ಅದನ್ನ ಪರಿಶೀಲಿಸಿ ಒಂದು ಚೆಕ್ ಅನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆಮೇಲೆ ಸಾರ್ವಜನಿಕರು ಶೇರ್ ಮಾಡುವಂತಹ ತಮ್ಮ ಮಾಹಿತಿಯನ್ನ ಇಲ್ಲಿ ಇಲಾಖೆಯಡಿಯಲ್ಲಿ ಗೌಪ್ಯವಾಗಿ ಇಡಲಾಗುವುದು. ಈ ಉಪಕ್ರಮವು ಕೀಲಿ ಹಾಕಿದ ಮನೆಗಳ ಕಳ್ಳತನ ಪ್ರಕರಣಗಳನ್ನ ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟುವಲ್ಲಿ ಒಂದು ಸಹಾಯ ಆಗುತ್ತೆ. ಇದರ ಜನರ ಸಹಭಾಗಿತ್ವ ಬಹಳ ಇಂಪಾರ್ಟೆಂಟ್ ಇದೆ, ಫೆಸಿಲಿಟಿ ಇದೆ, ಅದನ್ನ ಬಳಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕು. ಆದ್ದರಿಂದ ಇದರ ನಿಮಗೆ ಈಗಾಗಲೇ ನಾವು ಈ ಪ್ಯಾಂಪ್ಲೆಟ್ ಅನ್ನು ಕೂಡ ಶೇರ್ ಮಾಡಿದ್ದೀವಿ. ಈ ಪ್ಯಾಂಪ್ಲೆಟ್ ಅಲ್ಲಿ ಏನು ನಮ್ಗೆ QR ಕೋಡ್ ಇದೆ. QR ಕೋಡ್ ಓಪನ್ಸ್ ದ ಕಂಟ್ರೋಲ್ ರೂಮ್ ವಾಟ್ಸ್ಆಪ್ ನಂಬರು. ಕಂಟ್ರೋಲ್ ರೂಮ್ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀವಿ ಇದರಲ್ಲಿ. ಸೊ ಅದರಲ್ಲಿ ಜನ ನಮ್ಗೆ ಲಾಕ್ಡ್ ಹೌಸಸ್ ಅಂದ್ರೆ ಮನೆಯಲ್ಲಿ ಇರದೇ ಇದ್ದಾಗ ಅವ್ರು ಹೋಗ್ಬೇಕಾದ್ರೆ ಏನೇನ್ ಮಾಹಿತಿಯನ್ನ ಈ ನಂಬರ್ಗೆ ಶೇರ್ ಮಾಡ್ಬೇಕು ಅನ್ನುವಂಥದ್ದನ್ನ ಏನು ಕೊಡೋದಕ್ಕೆ ತಿಳಿಸಲಾಗಿದೆ. ಅದೇ ರೀತಿ ಈ ಮಾಹಿತಿಯನ್ನ ಕೊಟ್ಟಾಗ ನಮ್ಮ ಕಂಟ್ರೋಲ್ ರೂಮ್ ದಲ್ಲಿ ಇದು ಎವ್ರಿ ಡೇ ಮಾಹಿತಿ ಕಂಪೈಲ್ ಆಗ್ತಾ ಹೋಗುತ್ತೆ. ಸೊ ಸಾಯಂಕಾಲ ಹೊತ್ತು ಆ ಮಾಹಿತಿಯನ್ನು ನಾವು ಕನ್ಸರ್ನ್ ಪೊಲೀಸ್ ಠಾಣೆಗೆ ಕೊಟ್ಟು ರಾತ್ರಿ ಬೀಟ್ ವ್ಯವಸ್ಥೆ ಏನಿದೆ ಆ ಸಂದರ್ಭದಲ್ಲಿ ಅವರ ಮನೆಗೆ ರಾತ್ರಿ ಹೊತ್ತು ವಿಸಿಟ್ ಮಾಡಿ ಪರಿಶೀಲನೆ ಮಾಡಿ ಒಂದು ರಕ್ಷಣೆ ಮಾಡುವಂತ ಕಾರ್ಯವನ್ನ ಪೊಲೀಸರು ಮಾಡ್ತಾರೆ. ಸೊ ಇದಕ್ಕೆ ಈಗಾಗಲೇ ಇದನ್ನ ಏನು ಮಾನ್ಯ ಗೃಹ ಮಂತ್ರಿ ಅವರು ಕರ್ನಾಟಕ ರಾಜ್ಯಾದ್ಯಂತ ಜಾರಿಗೆಯನ್ನ ತರೋದಕ್ಕೆ ಹೇಳಿದ್ದಾರೆ. ಈಗಾಗಲೇ ನಮ್ಮ ಇಲಾಖೆಯನ್ನು ಕೂಡ ಕೆಲವೊಂದಿಷ್ಟು ನಗರಗಳಲ್ಲಿ ಕೆಲವೊಂದಿಷ್ಟು ಸಿಟಿಗಳಲ್ಲಿ ಇದನ್ನ ಜಾರಿಗೆ ತಂದಿದ್ದಾರೆ. ಇವತ್ತಿಂದ ನಾವು ನಮ್ಮ ಜಿಲ್ಲೆಯಾದ್ಯಂತ ಇದನ್ನ ನಾವು ಜಾರಿಗೆ
ತರ್ತಾ ಇದ್ದೀವಿ. ಆದ್ದರಿಂದ ಸಾರ್ವಜನಿಕರು ಈ ಇರುವಂತ ಒಂದು ವ್ಯವಸ್ಥೆಯನ್ನ ಲಾಕ್ಡ್ ಹೌಸಸ್ ಬೀಟ್ ಸಿಸ್ಟಮ್ ಅನ್ನುವಂತ ಒಂದು ವ್ಯವಸ್ಥೆಯನ್ನ ತಾವು ಹೆಚ್ಚು ಬಳಸ್ಕೊಂಡಾಗೆ ಅದು ತಮಗೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಇದರ ಬಗ್ಗೆ ಮಾಧ್ಯಮದವರು ಹೆಚ್ಚಿನ ಪ್ರಚುರ ಪಡಿಸಿ ಇದನ್ನ ಸಾರ್ವಜನಿಕರಿಗೆ ಒಂದು ಪೊಲೀಸರ ಜೊತೆಗೆ ಸಾರ್ವಜನಿಕರ ಸಹಕಾರ ಇದ್ದು ಪೊಲೀಸರು ಅದನ್ನ ಅಟೆಂಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಈ ಅಪರಾಧ ಕಳ್ಳತನದ ಪ್ರಕರಣಗಳನ್ನ ತಡೆಗಟ್ಟುವಲ್ಲಿ ನಮಗೆ ಅನುಕೂಲ ಆಗುತ್ತೆ. 0747 ಈ ಪ್ರೆಸ್ ನೋಟ್ ಅಲ್ಲೂ ಇದೆ, ಈ ಪ್ಯಾಂಪ್ಲೆಟ್ ಅಲ್ಲೂ ಇದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಈ ಪ್ಯಾಂಪ್ಲೆಟ್ ಅನ್ನು ಶೇರ್ ಮಾಡ್ತೀವಿ. ಸೊ ವಿಡಿಯೋನು ಕೂಡ ಶೇರ್ ಮಾಡ್ತೀವಿ, ಹೌ ಇಟ್ ವರ್ಕ್ಸ್ ಅಂತ ಹೇಳಿ. ಸೊ ಇದನ್ನ ಹೆಚ್ಚು ಹೆಚ್ಚು ನೀವು ಬಳಸ್ತಾ ಹೋದಂಗೆ ಇದರದ ಯೋಜನೆ ಪರಿಣಾಮವಾಗಿ, ಯಾಕಂತಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಪಬ್ಲಿಕ್ ವಿಲ್ ಯೂಸ್ ಇಟ್. ಅವ್ರು ಹೆಚ್ಚು ಬಳಕೆ ಮಾಡಿದಷ್ಟು ಇದರ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಆಗ್ತಾ ಹೋಗುತ್ತೆ. ತಾವು ಕೂಡ ಮಾಧ್ಯಮದವರು ತಮ್ಮನ್ನೇ ಲಾಕ್ ಮಾಡಿ ಹೋಗ್ಬೇಕಾದ್ರೆ ಈ ವ್ಯವಸ್ಥೆಯನ್ನು ಒಂದ್ಸರಿ ಚೆಕ್ ಮಾಡಿ. ವಿ ನೀಡ್ ಫೀಡ್ಬ್ಯಾಕ್. ಯಾಕಂತಂದ್ರೆ ಇದು ಹೊಸ ವ್ಯವಸ್ಥೆ ಇರೋದ್ರಿಂದ ಹೇಗ್ ವರ್ಕ್ ಆಗುತ್ತೆ ಹೇಗಿಲ್ಲ ಅನ್ನೋದು ಕೂಡ ನಮಗೆ ಫೀಡ್ಬ್ಯಾಕ್ ಮುಖಾಂತರ ಗೊತ್ತಾಗುತ್ತೆ. ಈ ಫೀಡ್ಬ್ಯಾಕ್ ಬಂದಷ್ಟು ಕೂಡ ನಾವು ಇದನ್ನ ಇರುವಂತಹ ಕೊರತೆಗಳನ್ನ ಏನು ಅಟೆಂಡ್ ಮಾಡಿ ಇದನ್ನ ಇಂಪ್ರೂವ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲ, ಇದು ನಮ್ಮ ಜಿಲ್ಲಾವಾರು ನಂಬರ್ ಇದೆ. ಇವಾಗ ಸದ್ಯದ ಮಟ್ಟಿಗೆ ಈಗಾಗಲೇ ನಮ್ದು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಪ್ಲಿಕೇಶನ್ ಇದೆ, KSP ಆಪ್ ಅಂತ ಇದೆ. ತಾವೆಲ್ಲ ಅದರಲ್ಲಿ ಸಾಕಷ್ಟು ಮಾಹಿತಿ, ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್, ಮಿಸ್ಸಿಂಗ್ ಕೇಸಸ್, ಹಲವಾರು ಮಾಹಿತಿಗಳು ಅದರಲ್ಲಿ ಇದೆ. ಮುಂಬರುವಂತ ದಿನಗಳಲ್ಲಿ ಈ KSP ಆಪ್ ಜೊತೆಗೇನೆ ಅಕ್ರಾಸ್ ಕರ್ನಾಟಕ ಈಗ ಜಿಲ್ಲಾವಾರು ಇರುವಂತಹ ಒಂದು ವ್ಯವಸ್ಥೆಯನ್ನ ನಾವು ಬಳಸ್ಕೊಂಡು ಇದನ್ನ ಮಾಡ್ತಾ ಇದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಮುಂಬರುವಂತ ದಿನಗಳಲ್ಲಿ ಆ KSP ಆಪ್ ಅಡಿಯಲ್ಲೇ ಇದೊಂದು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತ ಒಂದು ಈಗೇನ್ ನಾವು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಕೊಟ್ಟಿದ್ದೀವಿ, ಆ ವ್ಯವಸ್ಥೆನ ಆ ಆಪ್ ಅಲ್ಲೇನೆ ತರುವಂತ ಸಾಧ್ಯತೆಗಳನ್ನು ಕೂಡ ಇದೆ. ಅವಾಗ ಅದು ಅಕ್ರಾಸ್ ಕರ್ನಾಟಕ ಸೇಮ್ ಆಗಿಬಿಡುತ್ತೆ. ಬಟ್ ಆಸ್ ಆಫ್ ನೌ ದಿಸ್ ಇಸ್ ಫಾರ್ ಜಿಲ್ಲಾವಾರು. ಥ್ಯಾಂಕ್ ಯು. ಗಾಂಧಿ ಚೌಕಲ್ಲಿ ಫುಟ್ಪಾತ್ನಾಗ ಆಮೇಲೆ ಅಪ್ರಾಪ್ತರ ಮೇಲೆ ಒನ್ ಬೈ ಒನ್ ಹೋಗೋಣ. ಈಗ ನೀವು ಏನು ಗಾಂಧಿ ಚೌಕದ ಫುಟ್ಪಾತ್ ಮೇಲೆ ಜನ ಕೂಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಎಸ್ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಪೊಲೀಸ್ ಇಲಾಖೆ ನಾವು ಅವಾಗ ಅದನ್ನ ಡ್ರೈವ್ ಮಾಡಿ ಕ್ಲಿಯರ್ ಮಾಡ್ತಾ ಇರ್ತೀವಿ. ಬಟ್ ನೀವು ಯೋಚನೆ ಮಾಡ್ಬೇಕು, ಇದರಲ್ಲಿ ಅವ್ರಿಗೆ ಒಂದು ಅಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗಿದೆ. ಅದರಲ್ಲಿ ಕಾರ್ಪೊರೇಷನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಅವ್ರಿಗೆ ಅಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಟ್ರು ಅಂತಂದ್ರೆ ಹೋಗಿ ಅವರಲ್ಲಿ ಕೂತ್ಕೋತಾರೆ. ಇಲ್ಲಾಂದ್ರೆ ರಸ್ತೆ ಮೇಲೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪೊಲೀಸ್ನವ್ರು ಬಂದು ಕ್ಲಿಯರ್ ಮಾಡೋದಾಗತ್ತೆ. ಸೊ ಮೇನ್ಲಿ ದ ಕಾರ್ಪೊರೇಷನ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಇಟ್. ಪೊಲೀಸ್ ಇಲಾಖೆ ಅವ್ರಿಗೆ ಏನ್ ಸಹಾಯ ಸಹಕಾರ ಬೇಕು ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ಅಂಡ್ ವಿ ಡೂ ಕೀಪ್ ರೆಗ್ಯುಲರ್ ಆಗಿ ಅವ್ರ ಫುಟ್ಪಾತ್ ಕ್ಲಾಸ್ ನೀವು ನೋಡ್ತಾ ಇರ್ತೀರಾ. ಎವ್ರಿ ಡೇ ಈವ್ನಿಂಗ್ ಫುಟ್ ಪೆಟ್ರೋಲಿಂಗ್ ನಡೀತಾ ಇರುತ್ತೆ. ದಟ್ ಇಸ್ ದ ಮೇನ್ ಪರ್ಪಸ್, ಟು ಕೀಪ್ ದ ರೋಡ್ಸ್ ಕ್ಲಿಯರ್ ಮತ್ತೆ ಫುಟ್ಪಾತ್ ಕ್ಲಿಯರ್. ಬಟ್ ಅವ್ರಿಗೆ ಅಲ್ಟರ್ನೇಟಿವ್ ಸೊಲ್ಯೂಷನ್ ಬೇಕು. ಯಾಕಂದ್ರೆ ಅವ್ರಿಗೆ ಹೊಟ್ಟೆಪಾಡು ಇಂಪಾರ್ಟೆಂಟ್. ನಮ್ ತರನು ಕೂಡ ಅವ್ರದ್ದು ಹೊಟ್ಟೆಪಾಡಿದೆ. ಅವ್ರಿಗೆ ಅಲ್ಟರ್ನೇಟಿವ್ ಜಾಗ ಕೊಳ್ತಾನೆ ಅವ್ರನ್ನ ನಾವು ಏನು ಒಂದು ರೀತಿ ಆಕ್ರಮಣಕಾರಿಯಾದಂತ ಒಂದು ಸ್ಟೆಪ್ ನ ತಗೊಳ್ಳೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಎಸ್, ಅದು ಒಂದು ಅದೊಂದು ಇಂಪಾರ್ಟೆಂಟ್. ಆಮೇಲೆ ಅದೇ ತರ ಆಟೋ ಓಡಿಸ್ತಾ ಇದಾರೆ ಅವ್ರ ಮೇಲೆ ನೀವು ಜನವರಿಯಲ್ಲಿ ನೋಡಿರ್ಬೋದು. ಎಂಟೈರ್ ಆಪರೇಷನ್ ವಾಸ್ ವಿತ್ ಆಟೋಸ್, ಹೌದಲ್ವಾ? ಸೊ ಆಟೋಗಳಲ್ಲಿನೂ ಕೂಡ ಸಾಕಷ್ಟು ಜನ ಡಿಸಿಪ್ಲಿನ್ ಬಗ್ಗೆ ಆಗಿರ್ಬೋದು, ಆಟೋಗಳು ಅಲ್ಲಿ ಇಲ್ಲಿ ನಿಲ್ಸೋದ್ರ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಅವಾಗ್ಲೂ ಕೂಡ ಅವ್ರ ಮೇಲೆ ಸ್ಪೆಷಲ್ ಡ್ರೈವ್ ಅನ್ನ ಮಾಡಿಬಿಟ್ಟು ಆಟೋದಲ್ಲಿನೂ ಕೂಡ ಡಿಸಿಪ್ಲಿನ್ ತರೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಆಗಿದೆ. ಅದು ನಿರಂತರವಾದಂತ ಒಂದು ಪ್ರಕ್ರಿಯೆ. ಅದೇ ರೀತಿ ಈಗ ನಾವು ಜಿಲ್ಲಾದ್ಯಂತ ಈಗ ಬರುವಂತ ಜೂನ್ ತಿಂಗಳಲ್ಲಿ ಶಾಲಾ ಕಾಲೇಜುಗಳು ಮತ್ತೆ ಪ್ರಾರಂಭ ಆಗುತ್ತೆ. ನಾವು ಪೋಷಕರಿಗೆ ಏನ್ ಕೇಳ್ತಾ ಇದೀವಿ ಅಂತಂದ್ರೆ, ನಾವು ಸಾಕಷ್ಟು ಅಪಘಾತ ಪ್ರಕರಣಗಳನ್ನ ನೋಡಿದಾಗ ಕೆಲವೊಂದಿಷ್ಟು ಅಪರಾಧ ಪ್ರಕರಣಗಳಲ್ಲಿ ಮೈನರ್ಸ್ ಡ್ರೈವ್ ಮಾಡ್ತಾ ಇರೋದು ಮತ್ತೆ ಮೈನರ್ಸ್ ವಿಕ್ಟಿಮ್ ಆಗಿರೋದನ್ನು ಕೂಡ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಸೊ 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, ಎನಿ ವೆಹಿಕಲ್ ಫಾರ್ ದಟ್ ಮ್ಯಾಟರ್. ಸೊ ಅಪ್ರಾಪ್ತರಿಗೆ ನೀವು ವೆಹಿಕಲ್ಸ್ ಗಳನ್ನ ಕೊಟ್ಟು ಚಲಾವಣೆ ಮಾಡೋದಕ್ಕೆ ಕಾರಣೀಕರ್ತರು ಯಾರಾಗ್ತಾರೆ ಅಂದ್ರೆ ಅವ್ರು ಗಾರ್ಡಿಯನ್ಸ್ ಆಗ್ತಾರೆ. ಗಾರ್ಡಿಯನ್ಸ್ ಅವ್ರ ಪೋಷಕರಾಗಿರ್ಬೋದು ಅಥವಾ ಅವರನ್ನ ನೋಡ್ಕೊಳ್ಳೋರಾಗಿರ್ಬೋದು. ಆ ಹಿನ್ನೆಲೆಯಲ್ಲಿ ಕೂಡ ನಾವು ಡ್ರೈವ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಈಗಾಗಲೇ 4 ಕೋರ್ಟ್ ಜಜ್ಮೆಂಟ್ ಗಳನ್ನ ಕೂಡ ತಾವು ನೋಡಿದೀರಾ. ಸುಮಾರು 25,000 ದಂಡ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ 25 ವರ್ಷ, ಅವು ಅಪ್ರಾಪ್ತರು 25 ವರ್ಷ ಆಗುವವರೆಗೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಕೊಡಬಾರದು ಅನ್ನೋದನ್ನ ಕೂಡ ಕೋರ್ಟ್ ಆದೇಶ ಮಾಡಿದ್ದನ್ನು ನೋಡಿದೀರಾ. ಮತ್ತೆ ಅದು ಗಾಡಿ ಏನು ಡಾಕ್ಯುಮೆಂಟೇಶನ್ ಆಗಿತ್ತು ಅದನ್ನು ಕೂಡ 1 year ವರೆಗೂ ಕೂಡ ಕ್ಯಾನ್ಸಲ್ ಮಾಡುವಂತ ಜಜ್ಮೆಂಟ್ ಗಳನ್ನು ಕೂಡ ತಾವು ನೋಡಿದೀರಾ.
ಇದು ಕೇವಲ ಒಂದ್ ವಾರದಂತಲ್ಲ, ಇದು ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಬರುವಂತ ಜೂನ್ ನಲ್ಲಿ ಮತ್ತೆ ಶಾಲೆ ಕಾಲೇಜುಗಳು ಪುನರಾರಂಭ ಆಗುತ್ತೆ. ಪೋಷಕರಿಗೆ ನಾವು ಅದನ್ನೇ ಹೇಳೋದು, ಅಪ್ರಾಪ್ತರ ಕೈಯಲ್ಲಿ ವೆಹಿಕಲ್ಸ್ ಗಳನ್ನ ಕೊಡೋದ್ರಿಂದ ಎರಡ್ ರೀತಿ ಡ್ಯಾಮೇಜ್ ಆಗುತ್ತೆ. ಒಂದು ತಮ್ಮ ಸ್ವಂತ ಮಕ್ಕಳಿಗೆ, ಎರಡನೇದು ಅಪೋಸಿಟ್ ವೆಹಿಕಲ್ ದಲ್ಲಿ ಕೂಡ ವಿಕ್ಟಿಮ್ಸ್ ಗಳು ಇದ್ರು ಅಂತಂದ್ರೆ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಇನ್ಶೂರೆನ್ಸ್ ಆಗಲಿ ಅಥವಾ ಸಹಾಯ ಸಹಕಾರ ಆಗ್ಲಿ ಬರಲ್ಲ. ಯಾಕಂದ್ರೆ ಇವತ್ತು ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, ಬೇರೆ ಏನೂ ಇರಲ್ಲ. ಆದ್ರಿಂದ ನಿಮ್ಮ ಮಾಧ್ಯಮದ ಮೂಲಕ ನಾವು ಹೇಳೋದೇನು ಅಂತಂದ್ರೆ, ಅಪ್ರಾಪ್ತರ ವಿಚಾರ ಬಂದಾಗ ಪೋಷಕರು ಬಹಳ ಎಚ್ಚರ ವಹಿಸ್ಲಿ. ಯಾಕಂತಂದ್ರೆ ಅವರ ಸಂಪೂರ್ಣ ಜವಾಬ್ದಾರಿ ತಮ್ಮದೇ ಆಗಿರುತ್ತೆ. ಸರ್ ಅದು ತಾಲೂಕು ಡಿಸಿಪ್ಲಿನ್ ಹೇಳಿದ್ನಲ್ಲ ಈಗ. ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ ಜನರು ಹೇಳಿದ್ರೆ ಅವಾಗ ಮಾಡಿದ್ರು ಮತ್ತೆ ಅದೇ ಯಥಾಸ್ಥಿತಿ ಆಗಿದೆ. ಅದನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸರ್, ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಮಕ್ಕಳನ್ನ ಈ ಯಾರಾದ್ರೂ ಬಸ್ಗಳಲ್ಲಿ ತುಂಬಿಕೊಂಡು ಹೋಗ್ತಾರೆ, ವೆಹಿಕಲ್ ಗಳಿಗೆ ಇನ್ಶೂರೆನ್ಸ್ ಇರೋದಿಲ್ಲ, ಆ ರೀತಿ ಕಂಡು ಬರ್ತದೆ. ಯಾವ ವೆಹಿಕಲ್ಸ್ ಗಳಲ್ಲಿ ಶಾಲಾ ವಾಹನಗಳು ಈಗ ಬರುವಂತ ಜೂನ್ ತಿಂಗಳಿಗೆ ಏನಿದೆ, ತಾವು ಅದನ್ನ ಏನ್ ಪ್ರಶ್ನೆ ಕೇಳಿದ್ರಿ, ವಿ ವಾಂಟ್ ಟು ಕಂಡಕ್ಟ್ ದಟ್ ಡ್ರೈವ್ ಜಸ್ಟ್ ಬಿಫೋರ್ ದ ಜೂನ್. ಮೇ 15th ಆದ್ಮೇಲೆ ಈ ಶಾಲಾ ಕಾಲೇಜಸ್ ಗಳಲ್ಲಿ ನಾವೊಂದು 3-4 ಪಾಯಿಂಟ್ಸ್ ಗಳನ್ನ ಇಟ್ಟುಕೊಂಡು ವಿಲ್ ಹ್ಯಾವ್ ಒನ್ ಮೋರ್ ಡ್ರೈವ್. ಏನು ಅಂತಂತಂದ್ರೆ, ಈ ಆಂಟಿ ಡ್ರಗ್ ಕಮಿಟಿ ಅನ್ನೋದನ್ನು ಕೂಡ ನಾವು ಮಾಡ್ಬೇಕು ಅಂತ ಇದ್ದೀವಿ. ಜೂನ್ಗೆ ಸ್ಟಾರ್ಟ್ ಆಗುತ್ತೆ. ಮೇ 15th ಆನ್ವರ್ಡ್ಸ್ ನಾವು ಇದನ್ನ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಹೇಗೆ ಆಂಟಿ ರ್ಯಾಗಿಂಗ್ ಕಮಿಟಿ ಅಂತ ಸ್ಕೂಲು ಕಾಲೇಜಸ್ ಗಳಲ್ಲಿ ಇತ್ತು, ಹೈಸ್ಕೂಲು ಕಾಲೇಜಸ್ ಗಳಲ್ಲಿ, ಅದೇ ರೀತಿ ಆಂಟಿ ಡ್ರಗ್ಸ್ ಕಮಿಟಿ ಅಂತಂತೇಳಿ ಈ ನಮ್ಮ ಹೈಸ್ಕೂಲು, PUC, ಡಿಗ್ರಿ ಕಾಲೇಜಸ್ ಗಳಲ್ಲಿ ಅದನ್ನ ಕಂಪಲ್ಸರಿ ಆಗಿ ಮಾಡ್ಬೇಕು ಅಂತ. ಅದನ್ನ ಮಾಡೋದ್ರಿಂದ ಒಂದು ಅವೇರ್ನೆಸ್ ಆಗಿರ್ಬೋದು, ಮತ್ತೆ ಅದ್ರ ಬಗ್ಗೆ ಚರ್ಚೆ ಆಗಿರ್ಬೋದು ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಸ್ಕೂಲು ಬಸ್ಗಳ ಬಗ್ಗೆ ಏನು ತಾವು ಹೇಳ್ತಾ ಇದ್ದೀರಿ, ಸ್ಕೂಲ್ ಬಸ್ಗಳ ಬಗ್ಗೆ ಒಂದು ವೆಹಿಕಲ್ಸ್ ಗಳಿಗೆ ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟೇಶನ್ ಎಲ್ಲ ಇರ್ಬೇಕಾಗತ್ತೆ. ಅವ್ರದ್ದು ಪರ್ಮಿಟ್ ಇರ್ಬೇಕಾಗತ್ತೆ, ಮೇಂಟೆನೆನ್ಸ್ ಇರ್ಬೇಕಾಗತ್ತೆ. ಎವನ್ ವಿ ವಾಂಟ್ ಸ್ಕೂಲ್ ಬಸ್ ಒಳಗಡೆ CCTV ಗಳನ್ನ ಕೂಡ ಅವ್ರು ಹಾಕ್ಬೇಕಾಗತ್ತೆ. ಎವನ್ GPS ಗಳನ್ನ ಕೂಡ ಹಾಕ್ಬೇಕಾಗತ್ತೆ. ಆಮೇಲೆ ಡ್ರೈವರ್ಸ್ ಗಳದ್ದು ಕಂಟಿನ್ಯೂಸ್ ಆಗಿ ಅವ್ರದ್ದು ಹೆಲ್ತ್ ಟೆಸ್ಟಿಂಗ್ ಕೂಡ ಮಾಡ್ಬೇಕಾಗುತ್ತೆ. ದೀಸ್ ಆರ್ ದ ಬೇಸಿಕ್ ಮಿನಿಮಮ್ ಥಿಂಗ್ಸ್ ಸ್ಕೂಲು ಕಾಲೇಜಸ್ಗಳು ತಗೋಬೇಕಾಗತ್ತೆ. ಜಸ್ಟ್ ಬಿಫೋರ್ ದ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವಿಲ್ ಕಂಡಕ್ಟ್ ದಿ ಸ್ಪೆಷಲ್. ಇಟ್ ವಾಸ್ ಆಲ್ರೆಡಿ ಇನ್ ಪ್ಲೇಸ್, ಪ್ಲಾನ್ ಅಲ್ಲಿ ಇತ್ತು. ತಾವು ಪ್ರಶ್ನೆ ಕೇಳಿದ್ರು. ಸರ್, ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಸಾರಾಯಿನ ಬಹಳ ಮಾರಾಟ ಆಗ್ತದೆ ಕೇಳಿ ಬರ್ತಾ ಇದೆ ಸರ್. ಈಗಾಗಲೇ ಪೊಲೀಸ್ ಇಲಾಖೆ ಅಕ್ರಮ ಸರಾಯಿಗೆ ಸಂಬಂಧಪಟ್ಟಂತೆ ಈ ವರ್ಷ ನಾವು ಮಾಡಿರುವಂತ ಕೇಸುಗಳು ಏನಿದೆ, ಇಟ್ಸ್ ಆಲ್ಮೋಸ್ಟ್ ಏನು ಲಾಸ್ಟ್ 2 years ಕಂಪೇರ್ ಮಾಡಿದ್ರಿ ಅಂತಂದ್ರೆ ನಮ್ಮ ಸ್ಟಾಟಿಸ್ಟಿಕ್ಸ್ ಆಲ್ಮೋಸ್ಟ್ 2 times ಪ್ರೀವಿಯಸ್ ಇಯರ್ಸ್. ಸೊ ಅದು ಒಂದು ಡ್ರೈವ್ ನಡೀತಾ ಇದೆ. ಮತ್ತೆ 2 ಮತ್ತೆ 2ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಈ ಅಕ್ರಮ ಸರಾಯಿ ಮಾರಾಟ ಮಾಡೋರು ಯಾರಾದ್ರೂ ಕಂಡು ಬಂದ್ರು ಕೂಡ ಅವ್ರನ್ನ ಗಡಿಪಾರು ಮಾಡೋದಕ್ಕೆ ಪ್ರಪೋಸಲ್ಸ್ ಗಳನ್ನ ಸಬ್ಮಿಟ್ ಮಾಡೋದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಎಲ್ಲ ಪೊಲೀಸ್ ಠಾಣೆಗಳಿಗೆ ತಿಳಿಸಲಾಗಿದೆ. ಅಷ್ಟೇ ಅಲ್ಲದೆ ಈಗಾಗಲೇ ಯಾವ್ದು ಲಿಸ್ಟ್ ಆಫ್ ದ ಪೀಪಲ್ ಏನು ಕಳೆದ 3 ವರ್ಷದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಯಾರು ಕಂಡು ಬಂದಿದ್ದಾರೆ ಅವ್ರನ್ನ ಗಡಿಪಾರು ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ಹೇಳಿದೆ. ಮುಂಬರುವಂತ ದಿನಗಳಲ್ಲಿನೂ ಕೂಡ ಹಲವಾರು ಗಡಿಪಾರು ಪ್ರಕರಣಗಳಲ್ಲಿ ಆ ಆರೋಪಿಗಳನ್ನು ಕಂಡು ಬರ್ತಾರೆ. ಶಾಪು ಶೋಭತೆಯಾಗಿ ಸೆಳ್ಕೊಳ್ಳಿ ಒಂದು ಗಿಡಕ್ಕೆ ಹಿಂಗಾಗಿ ಅವ್ರ ಮನೆಯವರು ಅದು ಕೊಲೆ ಅಂತೇಳಿ ಆರೋಪ ಮಾಡ್ತಿದ್ರು. ಆಯ್ತು, ಅವ್ರ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ ಬಂದು ಪೊಲೀಸ್ ಠಾಣೆಗೆ ಸ್ಟೇಟ್ಮೆಂಟ್ ಕೊಡ್ಲಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ವೈದ್ಯಕೀಯ ವರದಿಯಲ್ಲಿ FSL ವರದಿಯಲ್ಲಿ ಅದರ ಬಗ್ಗೆ ಸ್ಪಷ್ಟೀಕರಣ ನಮಗೂ ಕೂಡ ಬರುತ್ತೆ. ಸರೈ ನಮ್ಗೆ ಅವ್ರು ಎಷ್ಟೇ ನಾವು ಆರು ಮಾಡಿದ್ರು ಎಕ್ಸೈಸ್ ಕರ್ನಾಟಕ ಗ್ರಾಮೀಣ ಪೊಲೀಸ್ ಅದು ಯಾವ ನನಗೆ ಕೊಡಿ. ಓಕೆ ಓಕೆ, 1 ವಾರಕ್ಕಿಂತಲೂ ಹೆಚ್ಚು ದಿನಗಳಿಂದ ನಮ್ಮ ವಿಜಯಪುರ ನಗರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಜಯಪುರ ಉಪವಿಭಾಗದ ನಗರ ಪೊಲೀಸ್ನವರು ನಮ್ಮ ಮಾರ್ಕೆಟ್ಗಳಲ್ಲಿ ಆಗಿರ್ಬೋದು ಅಥವಾ ರಸ್ತೆ ಅಕ್ಕಪಕ್ಕಗಳಲ್ಲಿ ಇರುವಂತಹ ಎಲ್ಲ ಹೋಟೆಲ್ಸ್ ಆಗಿರ್ಬೋದು, ಶೋರೂಮ್ಸ್ ಗಳಾಗಿರ್ಬೋದು, ಮತ್ತೆ ವಿವಿಧ ಅಂಗಡಿಗಳಾಗಿರ್ಬೋದು, ಈ ರಸ್ತೆ ಮೇಲೆ ಪಾರ್ಕಿಂಗ್ ಗೆ ಸಂಬಂಧಪಟ್ಟಂತೆ ಈಗ ಕಾನೂನು ಏನ್ ಹೇಳುತ್ತೆ ಅಂತಂತಂದ್ರೆ ಅವರ ಅಂಗಡಿಗಳ ಸ್ಥಳ ಏನಿರುತ್ತೆ ಅದು ಪಾರ್ಕಿಂಗ್ ವ್ಯವಸ್ಥೆನ ಅವರು ಮಾಡ್ಕೋಬೇಕಾಗತ್ತೆ. ಮತ್ತೆ ಅದೇ ರೀತಿನೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಗೆ ಅಂತ ಜನರು ಏನ್ ಬರ್ತಾರೆ ಅವರು ಬಂದಿರುವಂತ 2 ವೀಲರ್ 4 ವೀಲರ್ಸ್ ಗಳನ್ನ ಸುಸಜ್ಜಿತವಾಗಿ ಅವರು ನಿಲ್ಲಿಸುವಂತ ಜವಾಬ್ದಾರಿಯನ್ನ ಕೂಡ ಅವರು ತಗೋಬೇಕಾಗತ್ತೆ. ಯಾವುದೋ ಒಂದು ಶೋರೂಮು ಅಥವಾ ಯಾವುದೋ ಒಂದು ಹೋಟೆಲು ಅಥವಾ ಯಾವುದೋ ಒಂದು ಅಂಗಡಿಯಿಂದ ಅಲ್ಲಿ ಬರುವಂತಹ ಗ್ರಾಹಕರಿಂದ ಸಾರ್ವಜನಿಕ ರಸ್ತೆಯಲ್ಲಿ
ಏನು 2 ವೀಲರ್ಸ್ 4 ವೀಲರ್ಸ್ ಗಳನ್ನ ಅವರು ಹಚ್ಚೋದಕ್ಕೆ ಬಿಟ್ರು ಅಂತಂತಂದ್ರೆ ಒಂದು ಆ ವೆಹಿಕಲ್ ಸವಾರರ ಮೇಲೂ ಕೂಡ ಎನ್ಫೋರ್ಸ್ಮೆಂಟ್ ಆಗುತ್ತೆ. ಅದರ ಜೊತೆಗೆ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಆಗೋದಕ್ಕೆ ಕೂಡ ಅಂಗಡಿ ಮಾಲೀಕರು ಕೂಡ ಕಾರಣರಾಗ್ತಾರೆ. ಅವರ ಮೇಲೂ ಕೂಡ ನಾವು ಕಾನೂನು ಕ್ರಮವನ್ನ ಜರುಗಿಸ್ತೀವಿ. ಈಗಾಗಲೇ ಕಳೆದ 1 ವಾರದಿಂದ ಹಲವಾರು ಅಂಗಡಿ ಮುಗ್ಗಟ್ಟುಗಳಿಗೆ ನಮ್ಮ ಪೊಲೀಸ್ನವರು ನೋಟಿಸ್ ಕೊಟ್ಟಿದ್ದಾರೆ. ಅವರಿಗೆ ಟೈಮ್ ಕೊಟ್ಟಿದೆ. ಏನು ಅಂತಂತಂದ್ರೆ ತಾವು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅನ್ನ ಹಾಕೊಂಡ್ಬಿಟ್ಟು ಅದನ್ನ ಪಾರ್ಕಿಂಗ್ ವ್ಯವಸ್ಥೆಯನ್ನ ಅವರು ಸರಿಯಾಗಿ ಮಾಡ್ಕೋಬೇಕು. ಅವರ ಅಂಗಡಿಗಳಿಗೆ ಬರುವಂತಹ ಗ್ರಾಹಕರಿಂದ ಅಲ್ಲಿ ರಸ್ತೆಗಳ ಸಂಚಾರಕ್ಕೆ ಅಡ್ಡಿಪಡಿಸಿದ್ರು ಕೂಡ ಅವರ ಮೇಲೆ ನಾವು ಕಾನೂನು ಕ್ರಮವನ್ನ ಕೈಗೊಳ್ತೀವಿ. ತಮ್ಮ ಮೂಲಕ ಇದನ್ನ ಎಲ್ಲರಿಗೂ ಕೂಡ ತಲುಪಿಸ್ಬೇಕು ಅಂತ ಹೇಳಿ, ಮತ್ತೆ ಅದೇ ರೀತಿ ಪೊಲೀಸ್ ಇಲಾಖೆಯ ಜೊತೆಗೆ ಕೈ ಜೋಡಿಸಿ ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಅವರು ಕೂಡ ಸಹಭಾಗಿತ್ವವನ್ನು ತೋರ್ಬೇಕಾಗುತ್ತೆ. ಪೊಲೀಸ್ ಇಲಾಖೆಯು ಕಳೆದ 2 ತಿಂಗಳಿಂದ ಮನೆ ಮನೆ ಪೊಲೀಸ್ ಭಾಗವಾಗಿ ಆಸರೆ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಿತ್ತು. ಈ ಆಸರೆ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಏಕಾಂಗಿ ಹಿರಿಯ ಜೀವಿಗಳಾಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು, ಮತ್ತೆ ಒಂಟಿ ಮಹಿಳೆಯರಾಗಿರ್ಬೋದು, ಅವರನ್ನ ಗುರುತಿಸಿ ಅವರಿಗೆ ಸುರಕ್ಷತೆಯ ಮತ್ತು ಭರವಸೆಯ ಒಂದು ಭಾವವನ್ನು ಮತ್ತೆ ಅವರಿಗೆ ಇರುವಂತಹ ಸಮಸ್ಯೆಗಳನ್ನು ಆಲಿಸಿ ಅದನ್ನು ಬಗೆಹರಿಸುವಂಥ ಒಂದು ಕಾರ್ಯಕ್ರಮವನ್ನ ನಾವು ಈ ಆಸರೆ ಕಾರ್ಯಕ್ರಮ ಅಡಿಯಲ್ಲಿ ಮಾಡಲಾಗಿತ್ತು. ನಮ್ಮ ಜಿಲ್ಲೆಯಲ್ಲಿರುವಂಥ ಒಟ್ಟು 22 ಪೊಲೀಸ್ ಠಾಣೆಯ ಒಟ್ಟು 329 ಬೀಟ್ಗಳಲ್ಲಿಯೂ ಕೂಡ ಇದನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ವಿ. ಈ ಮನೆ ಮನೆ ಪೊಲೀಸರಂತ ಹೋದಾಗ ಈ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಹಿರಿಯ ನಾಗರಿಕರು ಇರುವಂಥ ಮನೆಗಳನ್ನು ಗುರುತಿಸಿ ಅವರ ಸಮಸ್ಯೆಗಳನ್ನು, ಅವರ ಕುಂದುಕೊರತೆಗಳನ್ನು ಆಲಿಸುವುದರ ಜೊತೆಗೆ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿ ಅವರಿಗಿರುವಂಥ ಹಲವಾರು ಯೋಜನೆಗಳನ್ನು ಪಟ್ಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ನಮ್ಮ ಪೊಲೀಸರು ಬೀಟ್ ವ್ಯವಸ್ಥೆಗಂತ ಹೋದಾಗ ಅಲ್ಲಿ ಅವರ ಸಮಸ್ಯೆಗಳನ್ನು ಆಲಿಸುವಾಗ ಕೆಲವೊಂದಿಷ್ಟು ಯೋಜನೆಗಳಿಂದ ವಂಚಿತರಾದವರನ್ನು ಅವರಿಗೆ ಕನ್ಸರ್ನ್ ಇಲಾಖೆಗೆ ಪತ್ರ ವ್ಯವಹಾರ ಅವರಿಂದನೇ ಮಾಡಿಸಿಬಿಟ್ಟು ಅದನ್ನು ಫಾಲೋ ಅಪ್ ಮಾಡಿ ಅವರಿಗೆ ಆ ಯೋಜನೆಗಳ ಫಲಾನುಭವಿಗಳನ್ನಾಗಿ ಮಾಡುವಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಯಶಸ್ವಿಯಾಗಿರ್ತಾರೆ. ಈಗಾಗಲೇ ಹಿರಿಯ ನಾಗರಿಕರಿರುವಂತಹ ಹಲವಾರು ಯೋಜನೆಗಳಾಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಪಿಂಚಣಿ ಯೋಜನೆಗಳಾಗಿರ್ಬೋದು, ವಿಧವಾ ಯೋಜನೆ ಆಗಿರ್ಬೋದು, ಸೊ ಹಿರಿಯ ನಾಗರಿಕರಿರುವಂಥ ಸಹಾಯವಾಣಿ ಕೇಂದ್ರ, ವೃದ್ಧಾಶ್ರಮ, ಇನ್ನಿತರ ಹಲವಾರು ಯೋಜನೆಗಳ ಬಗ್ಗೆ ಅವರಿಗೆ ಗಮನಕ್ಕೆ ತಂದು ಯಾರಿಗೆ ಅವಕಾಶಗಳು ಇರಲಿಲ್ಲ ಅದನ್ನು ದೊರಕಿಸಿಕೊಡುವಂಥ ಒಂದು ಕಾರ್ಯವನ್ನು ಈಗಾಗಲೇ ಸುಮಾರು 73 ಬೀಟ್ಗಳಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಈ ಕೆಲಸ ಇನ್ನೂ ಕಂಟಿನ್ಯೂ ಆಗಿ ನಡೀತಾ ಇದೆ. ಹೀಗಾಗಿ ಈ ಜನಸ್ನೇಹಿ ಪೊಲೀಸ್ ಮತ್ತು ಏನು ಹಿರಿಯ ನಾಗರಿಕರ ಬಗ್ಗೆ ಮತ್ತು ಒಂಟಿ ಆಗಿರುವಂತಹ ಮಹಿಳೆಯರ ಬಗ್ಗೆ ಇರುವಂಥ ಒಂದು ಸುರಕ್ಷತಾ ಭಾವವನ್ನು ಇನ್ನೊಂದು ದೃಷ್ಟಿಯಲ್ಲಿ ಅವರನ್ನು ಆ ಯೋಜನೆಗಳನ್ನು ತಲುಪಿಸುವಲ್ಲಿ ಕೂಡ ನಮ್ಮ ಬೀಟ್ ಸಿಬ್ಬಂದಿ ಕಾರ್ಯವನ್ನು ಮಾಡಿರ್ತಾರೆ. ಆಧಾರಿತ ಗಸ್ತು ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಜನರು ಸಾಕಷ್ಟು ಸಾರಿ ತಮ್ಮ ಮನೆಗಳಿಗೆ ಬೀಗ ಹಾಕಿ ಬೇರೆ ಬೇರೆ ಕಾರಣಾಂತರಗಳಿಂದ ಊರನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇರ್ತಾರೆ. ಆ ಸಂದರ್ಭಗಳಲ್ಲಿ ಅವರ ಮನೆ ಕಳ್ಳತನ ಆಗಿ ಅವರಿಗೆ ಆರ್ಥಿಕವಾದಂಥ ಹೊರೆಯಾಗಿರುವಂಥ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡಿದ್ದೀವಿ. ಆ ಕಳ್ಳತನವನ್ನು ತಡೆಗಟ್ಟುವುದಕ್ಕೋಸ್ಕರ ಲಾಕ್ಡ್ ಹೌಸಸ್ ಬೀಟ್ ಸಿಸ್ಟಮ್ ಅನ್ನುವಂಥ ಒಂದು ಉಪಕ್ರಮವನ್ನು ವಿಜಯಪುರ ಜಿಲ್ಲಾದ್ಯಂತ ಇವತ್ತಿನಿಂದ ನಾವು ಜಾರಿಗೆ ತರ್ತಾ ಇದ್ದೀವಿ. ಇದರಲ್ಲಿ ನಾಗರಿಕರು ಮಾಡಬೇಕಾಗಿದ್ದು ಏನು ಅಂತಂತಂದ್ರೆ ಈ ಪ್ಯಾಂಪ್ಲೆಟ್ ಅಲ್ಲಿ ನಾವು ಈಗಾಗಲೇ QR ಕೋಡನ್ನು ಕೊಟ್ಟಿದ್ದೀವಿ, ಮತ್ತೆ ನಮ್ಮ ಕಂಟ್ರೋಲ್ ರೂಮಲ್ಲಿರುವಂಥ ಒಂದು ವಾಟ್ಸಪ್ ನಂಬರನ್ನು ಕೂಡ ಕೊಟ್ಟಿದ್ದೀವಿ. ಅವರು ತಮ್ಮ ಮನೆಯ ಫೋಟೋ, ಮನೆಯ ವಿಳಾಸ, GPS ಲೊಕೇಶನ್ಸ್ ಮತ್ತೆ ಎಷ್ಟು ದಿನ ಅವರು ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ ವಾಟ್ಸಪ್ ನಂಬರ್ಗೆ ಅವರು ಮಾಹಿತಿಯನ್ನು ಕಳಿಸಿದರೆ ನಮ್ಮ ಕಂಟ್ರೋಲ್ ರೂಮ್ನವರು ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾತ್ರಿ ಬೀಟ್ ವ್ಯವಸ್ಥೆ ಏನಿರುತ್ತೆ ಅವರಿಗೆ ಅದನ್ನು ತಲುಪಿಸಿಬಿಟ್ಟು ಅವರು ಇಲ್ಲದೇ ಇರುವಂಥ ಸಮಯದಲ್ಲಿ ಪೊಲೀಸ್ನವರು ಹೋಗಿ ಅವರ ಮನೆಯ ಗಸ್ತು ಮತ್ತು ಮನೆಯ ಸುತ್ತಮುತ್ತ ಪರಿಶೀಲನೆ ಮಾಡಿ ಒಂದು ಜನರಿಗೆ ಜನಸ್ನೇಹಿ ಪೊಲೀಸ್ನ ಇನ್ನೊಂದು ಭಾಗವಾಗಿ ಜನರಿಗೆ ಹತ್ತಿರವಾಗುವಂಥ ಒಂದು ಕಾರ್ಯವನ್ನು ಇವತ್ತಿನ ಜಾರಿಗೆ ತರ್ತಾ ಇದ್ದೀವಿ. ತಾವು ಮಾಧ್ಯಮದವರು ಈ ಉಪಕ್ರಮ, ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿಯನ್ನು, ಅವೇರ್ನೆಸ್ಸನ್ನು ಸಾರ್ವಜನಿಕರಿಗೆ ತಿಳಿಪಡಿಸಿ ಸಾರ್ವಜನಿಕರು ಹೆಚ್ಚಾಗಿ ಇದನ್ನು ಬಳಸ್ಕೊಂಡಲ್ಲಿ ಪೊಲೀಸ್ ಇಲಾಖೆ ಅವರ ಸುರಕ್ಷತೆಯನ್ನು, ಭದ್ರತೆಯನ್ನು ಕಾಪಾಡುವುದರಲ್ಲಿ ನಮಗೆ ಸಹಕಾರಿಯಾಗಿದೆ. ಥ್ಯಾಂಕ್ ಯು ಸರ್. ಸ್ವಲ್ಪ ಐಟ್ ಮಾಡಿ. There are n rules, there are n plus 1 exception. That is the universal law. ಸರ್ ಬೀಟ್ ಮಾಡ್ತಾರಾ ಅಲ್ಲಿ ಏನು ವ್ಯವಸ್ಥೆ ಇದೆ ಸರ್? ಬೀಟ್ ಮಾಡ್ತಾರ ಅಲ್ಲಿ ಹೋಗಿ ಆ ಮನೆಗಳ ಅಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ಪರಿಶೀಲನೆ ಒಂದು ಗಸ್ಟ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸುತ್ತಮುತ್ತ ನೋಡಿ ಮಾಡಿ ಸೊ ದೇ ವಿಲ್ ನಾಟ್ ಟೆಲ್ ದ ಟೈಮ್. ಇಟ್ ಇಸ್ ಎ ಸರ್ಪ್ರೈಸ್. ಇದೇ ಟೈಮಿಗೆ ಹೋಗ್ತಂತ ನಾನು ಹೇಳೋದು. ಎಲಿಮೆಂಟ್ ಆಫ್ ಸರ್ಪ್ರೈಸ್ ಇರ್ತಿತ್ತು.
ಹಾಗಾಗಿ ತಾವು ಚೆಕ್ ಮಾಡಿ ಫೀಡ್ಬ್ಯಾಕ್ 1 ವೀಕ್ ನೋಡಿ ಚೆಕ್ ಮಾಡಿ ಫೀಡ್ಬ್ಯಾಕ್ ಕೊಡಿ ವಿಲ್ ಇಂಪ್ರೂವ್.